ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ಸೀರಿಯಲ್ ಆಗಿದ್ದಂತಹ ಬ್ರಹ್ಮಗಂಟು ಸೀರಿಯಲ್ನ ನಟಿ ಮತ್ತು ಇನ್ನು ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದಂಥ ಶೋಭಿತಾ ಶಿವಣ್ಣ ಬಾರದ ಲೋಕಕ್ಕೆ ಈಗಾಗಲೇ ಪಯಣವನ್ನು ಬೆಳೆಸಿದ್ದಾರೆ. ತೆಗೆದುಕೊಂಡಂಥ ಒಂದು ಕೆಟ್ಟ ನಿರ್ಧಾರದ ಪರಿಣಾಮ ಇವತ್ತು ಶೋಭಿತಾ ಶಿವಣ್ಣ ನಮ್ಮ ಜೊತೆಗೆ ಇಲ್ಲ. ಏಕಾಏಕಿ ಹೈದರಾಬಾದ್ನ ಮನೆಯಲ್ಲಿಯೇ, ಅದು ಕೂಡ ಗಂಡ ಇದ್ದಂಥ ಸಂದರ್ಭದಲ್ಲಿಯೇ ತನ್ನ ಕೊಠಡಿಯಲ್ಲಿ ಇಲ್ಲಿ ಜೀವ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಯಾಕೆ ಶೋಭಿತಾ ತೆಗೆದುಕೊಂಡ್ರು ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದಂಥ ಉತ್ತರ ಸಿಕ್ಕಿಲ್ಲ. ಬ್ರಹ್ಮಗಂಟು ಸೀರಿಯಲ್ ಮೂಲಕ ಕನ್ನಡಿಗರ ಮನಸ್ಸುಗಳನ್ನು ಗೆದ್ದಿದ್ದಂಥ ಶೋಭಿತಾ ಕಾರಣವನ್ನೇ ಹೇಳದೆ ಬದುಕಿನ ಪಯಣಕ್ಕೆ ದಿ ಎಂಡ್ ಅನ್ನುವಂತಹ ಸಂದೇಶವನ್ನು ಕೊಟ್ಟುಬಿಟ್ಟಿದ್ದಾರೆ. ಕನ್ನಡದ ಹುಡುಗಿ ಹೈದರಾಬಾದ್ನಲ್ಲಿ ಇಂಥದ್ದೊಂದು ನಿರ್ಧಾರಕ್ಕೆ ಯಾಕೆ ಬಂದರು, ಯಾಕೆ ಈ ರೀತಿಯಾಗಿ ಶರಣಾದರು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಇದೆ. ಈಗ ಹುಟ್ಟೂರಿನಲ್ಲಿ ಶೋಭಿತಾ ಅಂತ್ಯಕ್ರಿಯೆಯು ಕೂಡ ನೆರವೇರಿದೆ. ಮಗಳ ದುರಂತ ಅಂತ್ಯವನ್ನು ಕಂಡು ಇಡೀ ಊರೇ ಕಣ್ಣೀರನ್ನು ಸುರಿಸಿದೆ. ಅಟ್ ದಿ ಸೇಮ್ ಟೈಮ್ ಈಗ ಶೋಭಿತಾ ಯಾಕೆ ಇಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ ಅವರ ಸ್ನೇಹಿತರು ಮತ್ತು ಅವರ ಹಿತೈಷಿಗಳು, ಅವರ ಬಾಂಧವರು ಒಂದಷ್ಟು ಗುಸುಗುಸು ಮಾತುಗಳನ್ನು ಆಡ್ತಿದ್ದಾರೆ. ಅದೇ ಅವರ ವೈವಾಹಿಕ ಜೀವನದ ಬಗ್ಗೆ. ಹೌದು, ಅದೇನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶೋಭಿತಾ ಶಿವಣ್ಣ ಬ್ರಹ್ಮಗಂಟಿನ ಪಿಂಕಿ, ಕನ್ನಡದ ಬಹುಪಾಲು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಂತಹ ಚೆಲುವೆ, 4-5 ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ಹಾಲುಗಲ್ಲದ ಸುಂದರಿ ಹೈದರಾಬಾದ್ನಲ್ಲಿ ನಿಗೂಢವಾಗಿ ಜೀವವನ್ನು ಬಿಟ್ಟಿದ್ದಾಳೆ. ಕನ್ನಡದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕಿರುತೆರೆಯಲ್ಲಿ ಸುಂದರವಾದಂಥ ಅಭಿನಯ ಮತ್ತು ಅತ್ಯುತ್ತಮವಾದಂತಹ ನಟನೆಯ ಮೂಲಕ ಮನೆ ಮಾತಾಗಿದ್ದಂತಹ ಮಗಳಾಗಿದ್ದಂತಹ ಶೋಭಿತಾ ಹೈದರಾಬಾದಿಗೆ ಹೋಗಿದ್ದೇ ಒಂದು ದುರಂತ. ಅಲ್ಲಿಗೆ ಹೋದ ಬಳಿಕ ಆಕೆಯ ಬದುಕು ಕಂಪ್ಲೀಟಾಗಿ ಬದಲಾಗಿ ಹೋಗಿತ್ತು. ಅದರಲ್ಲೂ ಕೂಡ ಕಳೆದ 6 ತಿಂಗಳಿನಿಂದ ಶೋಭಿತಾ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ರು, ನೊಂದಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಕಳೆದ 1-2 ವಾರದ ಹಿಂದೆ ಗೋವಾ ಟ್ರಿಪ್ಪನ್ನು ಕೂಡ ಮುಗಿಸಿ ಬಂದಿದ್ದಂಥ ಇದೇ ಶೋಭಿತಾ ಬಂದವಳೆ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ಳು ಅನ್ನೋದು ಈಗಿರುವಂಥ ಎಕ್ಸ್ಟ್ರಾ ಪ್ರಶ್ನೆ. ಅದರಲ್ಲೂ ಕೂಡ ಭಾರಿ ಗೊಂದಲಕ್ಕೆ ಕಾರಣವಾಗಿರುವಂಥದ್ದು, ಗಂಡ ಅದೇ ಮನೆಯಲ್ಲಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ, ಆದರೂ ಕೂಡ ಆತನಿಗೇನೂ ಕೂಡ ಗೊತ್ತಾಗಲಿಲ್ವಾ ಅನ್ನೋಂಥದ್ದು ಮೊದಲ ಪ್ರಶ್ನೆ. ಎರಡನೇದು, ಬೇರೆ ಯಾರೂ ಕೂಡ ಇರಲಿಲ್ಲ, ಅತ್ತೆ ಮಾವ ಮತ್ತೊಬ್ಬರು ಯಾರೂ ಕೂಡ ಇರಲಿಲ್ಲ. ಹಾಗಿದ್ರೂ ಕೂಡ ಗಂಡ ಹೆಂಡತಿಯ ನಡುವೆ ಏನಾಗಿತ್ತು? ಈಗ 1 ವರ್ಷಕ್ಕೂ ಹೆಚ್ಚು ಸಮಯ ಆಯಿತು ಮದುವೆಯಾಗಿ, ಆದರೂ ಕೂಡ ಯಾಕೆ ಇವರಿಗಿನ್ನೂ ಒಂದು ಮಗು ಕೂಡ ಆಗಿಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಈಗ ಒಂದೊಂದೇ ಪ್ರಶ್ನೆಯನ್ನು ಹುಡುಕ್ತಾ ಹೋದಾಗ ಈಗ 32 ವರ್ಷದ ಈ ಮುದ್ದಿನ ಹುಡುಗಿಗೆ ಮದುವೆ ಆಗಿದ್ದು 31 ವರ್ಷಕ್ಕೆ. 31 ವರ್ಷ ತುಂಬಿದಂಥ ಈಕೆಗೆ ಮದುವೆಯನ್ನು ಮಾಡಿದ್ದು ಯಾರು? ಇದೇ ಮನೆಯವರು. ಹೌದು, ಈ ಶೋಭಿತಾ ಮದುವೆ ಆದಂಥ ಸುಧೀರ್ ಇದ್ದಾರಲ್ಲ, ಇವರು ದೂರದ ಸಂಬಂಧಿ. ಹೇಗೆ ಅಂತೇಳಿ ಕೇಳಿದರೆ, ಶೋಭಿತಾ ಅವರ ಅಕ್ಕನ ಗಂಡ ಭಾವ ಇದ್ದಾರಲ್ಲ, ಭಾವ ಅವರ ಸಂಬಂಧಿ ಈ ಸುಧೀರ್ ಅನ್ನುವಂಥ ಮಾಹಿತಿ ಇದೆ. ಇವನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಮದುವೆ ಆದ ಬಳಿಕ ಇವರು ಫಾರಿನಲ್ಲಿ ಸೆಟ್ಲ್ ಆಗುವಂಥ ಆಲೋಚನೆಯನ್ನು ಇಟ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರನೇ ಫಾರಿನ್ ಹೋಗುವಂಥ ಆಲೋಚನೆ ಇದೆ ಅನ್ನೋಂಥ ಕಾರಣಕ್ಕೋಸ್ಕರನೇ ಶೋಭಿತಾ ಈ ಆ್ಯಕ್ಟಿಂಗನ್ನು ಬಿಟ್ಟಿದ್ರು. ಶೋಭಿತಾ ಶಿವಣ್ಣ ಮೂಲತಃ ಹಾಸನದ ಸಕಲೇಶ್ಪುರದ ಹುಡುಗಿ. ಸಕಲೇಶ್ಪುರದಿಂದ ಕನಸನ್ನು ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದಂಥ ಶೋಭಿತಾ ನಿರೂಪಕಿಯಾಗಿ ವೃತ್ತಿ ಬದುಕನ್ನು ಆರಂಭಿಸಿದರು. ಇದಾದ ಮೇಲೆ ಧಾರಾವಾಹಿಗಳ ಮೂಲಕ ಮನೆ ಮಾತಾಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಮದುವೆ ಆದ ಬಳಿಕ ಹೈದರಾಬಾದ್ನಲ್ಲಿ ಸೆಟ್ಲ್ ಆದರೂ, ಅದ್ರ ಜೊತೆಗೆ ಆ್ಯಕ್ಟಿಂಗನ್ನು ಕೂಡ ಬಿಡಬೇಕಾದಂಥ ಸಿಚುವೇಶನ್ಸ್ ನಿರ್ಮಾಣ ಆಯಿತು. ಯಾವಾಗ ಈಕೆ ಫಾರಿನ್ಗೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ಲೋ, ಆಗ ಬಹುಶಃ ಈಕೆಗೆ ಸಿಕ್ಕಾಪಟ್ಟೆ ಖುಷಿಯೂ ಕೂಡ ಇತ್ತು. ನಾನು ಇನ್ಮೇಲೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ತೇನೆ ಅಂತ ಹೇಳ್ಬಿಟ್ಟು ಸ್ನೇಹಿತರ ಜೊತೆಗೆ ಹೇಳ್ಕೊಂಡಿದ್ರಂತೆ. ಇನ್ಫ್ಯಾಕ್ಟು ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲೇ ಕೋವಿಡ್ಡು ಅದು ಇದು ಎಲ್ಲದೂ ಕೂಡ ಎದುರಾಯಿತು. ಸೊ ದಟ್ ಫಾರಿನಿಗೆ ಹೋಗುವಂಥ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಪತಿ ಫಾರಿನಲ್ಲೇ ಇದ್ದರು. ಅದಾದ ಬಳಿಕ ವಾಪಸ್ ಬರ್ತಾರೆ. ಎಲ್ಲಿ? ಹೈದರಾಬಾದಿಗೆ ಬಂದು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಅಲ್ಲೇ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇದರ ನಡುವೆ ಪತಿ ತನ್ನ ಕೆಲಸದ ಮೇಲೆ ಫಾರಿನ್ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ಬಿಸ್ನೆಸ್ ಟ್ರಿಪ್ಸ್ಗಳನ್ನು ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಶೋಭಿತಾಗೆ ಈಗ ತನ್ನ ಬದುಕು ಎಲ್ಲಿ ಹಳಿ ತಪ್ಪಿತು ಅನ್ನುವಂತಹ ವಿಚಾರ ಅರ್ಥ ಆಯಿತು. ಕಳೆದ ಒಂದು 6-7 ತಿಂಗಳಿನಿಂದ ಆಕೆ ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿದ್ಲು. ಯಾಕೆ ಏನು ಅಂತೇಳ್ಬಿಟ್ಟು ಮನೆಯವರ ಬಳಿ ಏನನ್ನೂ ಕೂಡ ಆಕೆ ಹೇಳ್ಕೊಂಡಿರಲಿಲ್ಲ. ಹೇಳ್ಕೊಳ್ಳುವಂಥ ವಿಚಾರನೂ ಕೂಡ ಅಲ್ಲ ಅನ್ನೋದು ಕೆಲವರ ಅಭಿಪ್ರಾಯ. ಕಾರಣ ಏನು ಅಂತ ಹೇಳಿದ್ರೆ, ಅದು ತೀರಾ ಖಾಸಗಿ ವಿಚಾರ. ಹೌದು, ಬೆಂಗಳೂರಿನಲ್ಲಿ ಮದುವೆಯಾಗಿ ಹುಟ್ಟೂರಿನಿಂದ ಶೋಭಾ ರಿಸೆಪ್ಷನನ್ನು ಮಾಡಿಕೊಂಡು ಅದ್ದೂರಿಯಾಗಿ ಮದುವೆ ಎಲ್ಲ ಆಗಿ ಹೈದರಾಬಾದಿಗೆ ಹೋಗಿ ಸೆಟ್ಲಾಗಿದ್ರು. ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹಾರೈಸಿದ್ರು. ಆದ್ರೀಗ ಶೋಭಿತಾ ಈ ರೀತಿ
ಅದೇ ಊರಿಗೆ ಮರಳಿ ಬರ್ತಾಳೆ ಅಂತ ಹೇಳಿದ್ರೆ ಅಂಥದ್ದೊಂದು ಏನು ಸಮಸ್ಯೆ ಎದುರಾಯಿತು ಅನ್ನುವಂತಹ ಮಾತುಗಳು ಎಲ್ಲರಲ್ಲೂ ಕೂಡ ಇತ್ತು. ಬಟ್ ಈಗ ಇದೇ ಸ್ನೇಹಿತರಿಂದ, ಶೋಭಿತ ಸ್ನೇಹಿತರಿಂದ ಬಹಿರಂಗವಾಗ್ತಿರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಶೋಭಿತ ಪತಿ ಗಂಡಸ ಆಗಿರಲಿಲ್ಲ ಅಂತೇಳಿ. ಶೋಭಿತ ಗಂಡ ಗಂಡಸೇ ಆಗಿರಲಿಲ್ವಾ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಹೌದು, ಆಕೆಗೆ ವೈವಾಹಿಕ ಜೀವನದಲ್ಲಿ ಏನು ಸುಖ ಸಂತೋಷ ಸಿಗಬೇಕಾಗಿತ್ತೋ ಅದು ಆಕೆಯ ಪತಿಯಿಂದ ಸಿಗ್ತಾ ಇರಲಿಲ್ಲ. ಹೀಗಾಗಿ ಆಕೆ ಕುಗ್ಗಿ ಹೋಗಿದ್ಲು, ಬೇಸತ್ತು ಹೋಗಿದ್ಲು. ಇದೇ ಕಾರಣಕ್ಕೆ ಆಕೆಗೆ ಇನ್ನೂ ಕೂಡ ಮಗು ಆಗಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಕೆಲವರೀಗ ಇಂಥದ್ದೊಂದು ವಿಚಾರ ಗೊತ್ತಾದ ಬಳಿಕ 1 ವರ್ಷ ಯಾಕೆ ಅವಳು ಜೀವನವನ್ನು ಅವನ ಜೊತೆಗೇನೆ ಸಾಗಿಸಿದ್ಲು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ಬೋದು. ಎಲ್ಲದಕ್ಕೂ ಕೂಡ ಒಂದು ಕಾರಣ ಇರ್ತದೆ. ಶೋಭಿತಾ ಕೂಡ ಮನೆಯವರಿಗೆ ಮತ್ತು ಮರ್ಯಾದೆಗೆ ಹಂಚಿ ಇಷ್ಟು ಸಮಯಗಳ ಕಾಲ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಳೆ. ಬಟ್ ಆ ನಂತರ ಆಗೋದೇ ಇಲ್ಲ ಆಕೆಗೆ. ಕಳೆದ 6 ತಿಂಗಳಿನಿಂದ ಸಿಕ್ಕಾಬಟ್ಟೆ ವೀಕ್ ಆಗಿದ್ರು, ಡಿಸ್ಟರ್ಬ್ ಆಗಿದ್ರು, ಮೆಂಟಲಿ ಒಂದು ರೀತಿಯಲ್ಲಿ ಪ್ರತಿ ಕ್ಷಣವನ್ನು ಕೂಡ ಇದೇ ಆಲೋಚನೆ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗ್ತಾ ಇದ್ರು. ಇದೇ ವಿಚಾರದ ಬಗ್ಗೆ ಇಲ್ಲಿ ಯಾರೂ ಕೂಡ ಮಾತನಾಡೋಕ್ಕೆ ಮುಂದೆ ಬರಲಿಲ್ಲ. ಆಕೆ ಬೇರೆಯದೇ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾಳೆ ಅನ್ನುವಂತಹ ಮಾತನ್ನು ಸಾಕಷ್ಟು ಜನ ಹೇಳ್ತಿದ್ದಾರೆ. ಬಟ್ ಅಸಲಿಗೆ ಇಂಥದ್ದೊಂದು ಕಾರಣವೂ ಕೂಡ ಇರಬಹುದು ಅಂತ ಹೇಳ್ಬಿಟ್ಟು ಸ್ವತಃ ಶೋಭಿತಾ ಅವರ ಸ್ನೇಹಿತರು ಮಾತನಾಡಿಕೊಳ್ತಿದ್ದಾರೆ ಮತ್ತು ಕೆಲವರು ಸ್ಟೇಟಸನ್ನು ಕೂಡ ಹಾಕ್ಕೊಂಡಿದ್ದಾರೆ. ಹೌದು, ಶೋಭಿತಾ ಈ ರೀತಿ ನಿಗೂಢವಾಗಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇಂಥದ್ದೇ ಕಾರಣ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಆಕೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಮನೆಯವರು ಕೂಡ ಅದನ್ನು ಒಪ್ಪೋದಕ್ಕೆ ಸಿದ್ಧವಿಲ್ಲ. ಬಟ್ ಆಕೆ ಸ್ನೇಹಿತರ ಬಳಿ ಆಕೆ ಹೇಳಿಕೊಂಡಂತಹ ಕಾರಣವನ್ನು ನೋಡಿದ್ರೆ ಇದು ಕೂಡ ಒಂದು ಬಲವಾದಂಥ ಕಾರಣ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಯಾವುದೇ ಹೆಣ್ಣು ಮಗಳಿಗಾದರೂ ಕೂಡ ಮದುವೆ ಆದ ಬಳಿಕ ತನ್ನ ಎಲ್ಲ ಆಸೆಗಳನ್ನು ತೀರಿಸುವಂತಹ ಹುಡುಗ ಇರಬೇಕು, ಗಂಡ ಇರಬೇಕು ಅನ್ನುವಂಥದ್ದು ಅದು ಸ್ವಾಭಾವಿಕ ಬಯಕೆ, ಪ್ರಕೃತಿದತ್ತವಾದಂಥ ಬಯಕೆ. ಆ ಬಯಕೆಯನ್ನೇ ನೀಗಿಸುವಂಥ ಶಕ್ತಿ ಆತನಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಕೆ ಹೇಗೆ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ, ನೀವೇ ಹೇಳಿ. ಶೋಭಿತಾ ಅಂದರೆ ಸಿಕ್ಕಾಬಿಟ್ಟೆ ಈ ಫ್ಯಾಮಿಲಿಯವ್ರಿಗೆ ಇಷ್ಟ. ಅದರಲ್ಲೂ ಕೂಡ ಅಪ್ಪನ ಹೆಸರು ಮದುವೆ ಆದಮೇಲೂ ಕೂಡ ಶೋಭಿತಾ ಬಿಡಲಿಲ್ಲ. ಶೋಭಿತಾ ಶಿವಣ್ಣ ಅಂತಲೇ ಆಕೆ ಕರೆಸ್ಕೊಂಡಿದ್ಲು. ಇಂತಹ ಅಪ್ಪನ ಮರ್ಯಾದೆ ತೆಗೆಯುವಂಥ ಕೆಲಸವನ್ನು ನಾನೇಗೆ ಮಾಡಲಿ ಅನ್ನೋಂಥ ಕಾರಣಕ್ಕೋಸ್ಕರ ಸಹಿಸ್ಕೊಂಡು 1 ವರ್ಷಗಳ ಕಾಲ ಬಂದಳು. 1-2 ತಿಂಗಳಲ್ಲೇ ಆಕೆ ಆತನಿಂದ ಸಪ್ರೇಟಾಗಿ ಬಂದು ಇಲ್ಲೇ ಇರ್ಬೋದಾಗಿತ್ತು. ತನ್ನ ಜೀವನವನ್ನು ಸಾಗಿಸ್ಕೊಳ್ಳೋಕ್ಕೆ ಏನೂ ಕೂಡ ಸಮಸ್ಯೆ ಇರಲಿಲ್ಲ. ಇವತ್ತಿಗೂ ಕೂಡ ಶೋಭಿತಾ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಿದ್ರೆ ಮತ್ತೆ ಆ್ಯಕ್ಟಿಂಗು ಅದು ಇದು ಅಂತ ಹೇಳ್ಬಿಟ್ಟು ಬ್ಯುಸಿ ಆಗ್ಬೋದಾಗಿತ್ತು. ತನ್ನ ಜೀವನವನ್ನು ತಾನು ಲೀಡ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಮುಂದೆ ಯಾರೋ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದಾಗ ಮತ್ತೆ ಮದುವೆ ಆಗ್ಬೋದಾಗಿತ್ತು. ಬಣ್ಣದ ಲೋಕನವರಿಗೆ ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಶೋಭಿತಾ ಇಲ್ಲಿ ತನ್ನ ತಂದೆ ತಾಯಿಯ ಮಾನ ಮರ್ಯಾದೆ ಮತ್ತು ಅವರ ಪ್ರತಿಷ್ಠೆಯ ವಿಚಾರವನ್ನು ಯೋಚನೆ ಮಾಡ್ತಾರೆ. ಸೊ ದಟ್ಟು ಇದು ಅರೇಂಜ್ಡ್ ಮ್ಯಾರೇಜ್ ಕೂಡ ಆಗಿರೋದ್ರಿಂದ ಅಕ್ಕ, ಅವರ ಭಾವ ಈ ಸಂಬಂಧವೂ ಕೂಡ ಹಳಸಿಬಿಡಬಾರ್ದು ಅನ್ನೋಂಥ ಆಲೋಚನೆಯನ್ನು ಬಹುಶಃ ಮಾಡಿರ್ತಾರೆ. ಈ ಕಾರಣಕ್ಕೋಸ್ಕರ ಸಹಿಸ್ಕೊಂಡು ಬರ್ತಾರೆ. ಆದರೆ ಈ ವಿಚಾರವನ್ನು ಯಾರ ಹತ್ರನಾದರೂ ಹೇಳೋಕ್ಕಿದೆಯಾ? ನನ್ನ ಗಂಡ ಗಂಡಸೇ ಅಲ್ಲ ಅಂತೇಳಿ ಹೇಳೋಕ್ಕಾಗುತ್ತಾ? ಇಲ್ಲ. ಸೊ ದಟ್ಟು ನುಂಗಿಕೊಂಡು ಇಲ್ಲಿವರೆಗೂ ಕೂಡ ಬರ್ತಾರೆ. 1 ವರ್ಷ ಹೆಚ್ಚು ಕಡಿಮೆ ಇಲ್ಲಿವರೆಗೂ ಕೂಡ ಬರ್ತಾರೆ. ಈಗ ಅಂತಿಮವಾಗಿ ಇನ್ನು ಆಗೋದೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ಶೋಭಿತಾ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಬಟ್ಟು ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಬೇರೆ ಯಾವುದಾದ್ರೂ ಸುಳಿವು ಸಿಗ್ತಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸ್ನೇಹಿತೆ ಇರ್ಬೋದು, ಯಾರೋ ಶೋಭಿತಾ ಅವರ ಸ್ನೇಹಿತರು ಇರ್ಬೋದು, ಶೋಭಿತಾ ಅವರ ಸಂಬಂಧಿಕರು ಇರ್ಬೋದು, ಹಾಗೆಯೇ ಇದೇ ಸುಧೀರ್ ಅವರ ಸಂಬಂಧಿಕರು ಏನು ಹೇಳ್ತಾರೆ, ಈ ಎಲ್ಲ ವಿಚಾರಗಳನ್ನು ಕೂಡ ಕಲೆಕ್ಟ್ ಮಾಡಿ ನಂತರ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಸಿದ್ಧತೆಯಲ್ಲಿದ್ದಾರೆ ಪೊಲೀಸರು. ಸೊ ದಟ್ ಈ ವಿಚಾರಣೆ ಇನ್ನೂ ಕೂಡ ಮುಗ್ದಿಲ್ಲ, ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಮುಂದೆ ಇನ್ನೇನೇನು ಟ್ವಿಸ್ಟ್ಗಳು, ಟರ್ನ್ಗಳು ಸಿಗುತ್ತೋ ಕಾದು ನೋಡಬೇಕು. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಶೋಭಿತಾ ಅವರ ಈ ಬದುಕಿನ ಪಯಣದ ಬಗ್ಗೆ ಮತ್ತು ಈಕೆಗೆ ಎದುರಾದಂತಹ ಈ ಸಂದಿಗ್ಧ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.